ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಶೇಂಗಾ ಚಟ್ನಿ ಪುಡಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. 500 ಗ್ರಾಮ್ ಇರೋ ಒಂದು ಶೇಂಗಾ ಪ್ಯಾಕೆಟನ್ನು ತಂದಿದ್ದೀನಿ. ಆ ಶೇಂಗಾ ಮೊದಲೇ ಉಪ್ಪು ಹಚ್ಚಿ ಹುರಿದಿರೋದ್ರಿಂದ ನಾನು ಇಲ್ಲಿ ಉಪ್ಪನ್ನು ತೆಗೆದುಕೊಳ್ತಾ ಇಲ್ಲ. ಮತ್ತು ಈ ಪ್ಯಾಕೆಟ್ನಲ್ಲಿರುವ ಶೇಂಗಾವನ್ನು ನಾನು 2 ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಜೀರಿಗೆ, ಸ್ವಲ್ಪ ಅಚ್ಚ ಖಾರದ ಪುಡಿ, ಸ್ವಲ್ಪ ಕೊತ್ತಂಬರಿ ಪೌಡರ್ ಮತ್ತು 2 ಪೀಸ್ ಬೆಳ್ಳುಳ್ಳಿಯನ್ನು ತೆಗೆದುಕೊಂಡಿದ್ದೀನಿ. ಮಾಡುವ ವಿಧಾನ: ಮೊದಲು ಒಂದು ಮಿಕ್ಸಿ ಜಾರ್ ತೊಗೊಂಡ್ಬಿಟ್ಟು ಆ ಮಿಕ್ಸಿ ಜಾರ್ ಒಳಗಡೆ 1 ಬೌಲ್ ಶೇಂಗಾ ಹಾಕಿ, ನಂತರ 1 ಪೀಸ್ ಬೆಳ್ಳುಳ್ಳಿ ಹಾಕಿ, ನಂತರ 1 ಸ್ಪೂನ್ ಜೀರಿಗೆಯನ್ನು ಹಾಕಿ, 1 ಸ್ಪೂನ್ ಅಚ್ಚ ಖಾರದ ಪುಡಿ ಹಾಕಿ, 1 ಸ್ಪೂನ್ ಕೊತ್ತಂಬರಿ ಪೌಡರನ್ನು ಹಾಕಿ ಅದನ್ನು ಗ್ರೈಂಡ್ ಮಾಡ್ಕೊಳ್ಬೇಕು. ಗ್ರೈಂಡ್ ಮಾಡ್ಕೊಂಡ ನಂತರ ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಬೇಕು. ಪಾತ್ರೆಗೆ ಹಾಕೊಂಡ ನಂತರ ಮತ್ತೆ ಆ ಮಿಕ್ಸಿ ಜಾರ್ ಒಳಗಡೆ ಮತ್ತೊಂದು ಬೌಲ್ನಲ್ಲಿರುವ ಶೇಂಗಾವನ್ನು ಹಾಕ್ಕೊಳ್ಬೇಕು. 1 ಪೀಸ್ ಬೆಳ್ಳುಳ್ಳಿಯನ್ನು ಹಾಕಿ, ತದನಂತರ 1 ಟೀ ಸ್ಪೂನ್ ಜೀರಿಗೆಯನ್ನು ಹಾಕಿ, ಮತ್ತು 1 ಟೀ ಸ್ಪೂನ್ ಅಚ್ಚ ಖಾರದ ಪುಡಿಯನ್ನು ಹಾಕಿ, ತದನಂತರ ಮತ್ತು 1 ಟೀ ಸ್ಪೂನ್ ಕೊತ್ತಂಬರಿ ಪೌಡರನ್ನು ಹಾಕಿಬಿಟ್ಟು ಮತ್ತೊಂದು ಸಾರಿ ಗ್ರೈಂಡ್ ಮಾಡ್ಕೊಳ್ಬೇಕು. ಸ್ವಲ್ಪ ಹೊತ್ತು ಗ್ರೈಂಡ್ ಮಾಡ್ಕೊಂಡ ನಂತರ ಆ ಚಟ್ನಿ ಪುಡಿಯನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಬೇಕು. ಇವಾಗ ಹೇಗೆ ಕಾಣಿಸ್ತಿದೆ ನೋಡಿ ಇಲ್ಲಿ ಚಟ್ನಿ ಪುಡಿ. ಆ ಚಟ್ನಿ ಪುಡಿಯನ್ನು 2 ಕೈಯಿಂದ ಸ್ವಲ್ಪ ಕಲಿಸ್ಕೊಳ್ಬೇಕು. ನಂತರ ಒಂದು ಬಾಕ್ಸ್ ತೊಗೊಂಡಿದ್ದೀನಿ. ಆ ಬಾಕ್ಸ್ ಒಳಗಡೆ ನಾನು ಚಟ್ನಿ ಪುಡಿಯನ್ನು ಹಾಕಿಡ್ತೀನಿ. ಹೀಗೆ ಹಾಕೋದ್ರಿಂದ ಚಟ್ನಿ ಪುಡಿ ಸ್ಮೆಲ್ ಹೋಗಲ್ಲ ಮತ್ತು ತುಂಬ ದಿನದವರೆಗೆ ನಾವು ಈ ಚಟ್ನಿ ಪುಡಿಯನ್ನು ಇಟ್ಕೊಂಡು ಅನ್ನದ ಜೊತೆ ಮತ್ತು ಚಪಾತಿ ಜೊತೆ ಕೂಡ ತಿನ್ಬಹುದು. ಥ್ಯಾಂಕ್ ಯು. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.